ಧಾರವಾಡ ಹುಬ್ಳಿಯಲ್ಲಿ ಮಾತಾಡೋದಂದ್ರೆ ಬಹಳ ಇಷ್ಟ. ಯಾಕೆ ಅಂದ್ರೆ ಗಂಡಸರಿರೋ ನಾಡಿದು. ಬಹಳಷ್ಟು ಜನ, ನನ್ನ ಹೆಸರು ಪ್ರದೀಪ್ ಈಶ್ವರ್ ಅಂತ, ನಾನು ಬೇಸಿಕಲಿ ಟೀಚರು. ತುಂಬಾ ಜನ ದೊಡ್ಡ ಕನಸು ಕಟ್ಕೊಂಡು ಬಂದಿದ್ದೀರಾ. ಕಷ್ಟಪಟ್ಟು ಓದಬೇಕು, ಇಷ್ಟಪಟ್ಟು ಓದಬೇಕು, ಅಪ್ಪ ಅಮ್ಮಗೋಸ್ಕರ ಓದಬೇಕು. ಹೆಂಗ್ ಓದಬೇಕು ಅಂದ್ರೆ ರಿಸಲ್ಟ್ ದಿನ ಕರ್ನಾಟಕ ನಿಮ್ಮ ಬಗ್ಗೆ ಒಂದು ಕೆಲಸ ಮಾಡ. ಇನ್ನು 1 ತಾಸಿದೆ ಮರ ಮಾತಾಡೋದು ನಾನು. ನೋಡಿ, ಬಹಳಷ್ಟು ಜನ ಹುಡುಗರು ಹಳ್ಳಿ ಕಡೆ ಕೇಳ್ತಿರ್ತಾರೆ, ಸರ್ ನಾನು PSIಗೆ ಕಟ್ಟಿದ್ದೀನಿ, ಕಾನ್ಸ್ಟೇಬಲ್ ಎಕ್ಸಾಮ್ ಬರಿತಾ ಇದ್ದೀನಿ, ನನಗೆ ಇಂಗ್ಲಿಷ್ ಬರಲ್ಲ. ಇಂಗ್ಲಿಷ್ ಇರೋದೇ ತಪ್ಪು ಮಾತಾಡಕ್ಕೆ, ಕರೆಕ್ಟ್ ಆಗಿ ಮಾತಾಡಕ್ಕೆ ಕನ್ನಡ ಇದೆ. ಸೊ ಇಂಗ್ಲಿಷ್ನ ಯಾರು ತಪ್ಪಾಗಿ ಮಾತಾಡ್ತಿದ್ರೆ ಅದು ಹಿಸ್ಟರಿ. ನಾವು ಮಾಡಿಲ್ವ ಮೊನ್ನೆ ಫಲಿತಾಂಶದಲ್ಲಿ. ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಲೈಫಲ್ಲಿ ಎಲ್ಲ ಯಂಗ್ಸ್ಟರ್ಸ್ ಒಂದು 1 hour ಕೂಗ್ಬೇಡಿ, ಲಾಸ್ಟಲ್ಲಿ ಕೂಗೋಣ. ನಾನು ಡೈಲಾಗ್ ಎಂಡ್ ಆಗೋಷ್ಟು ನೀವು ಕೂಗ್ಬಿಟ್ರೆ ಹೆಂಗೆ? ಹೌದು ಹುಲಿಯ, ನಮ್ಮ ಹುಲಿಯ ಈಗ ನಮ್ಮ ಮುಖ್ಯಮಂತ್ರಿಗಳು. ಇಲ್ಲಿ ನೋಡಿ, ಈಗ ಒಂದು 1 hour ಕ್ಲೀನಾಗಿ ಕೇಳ್ಬಿಡಿ. ನಾನು ಖಂಡಿತವಾಗಿ ಹೇಳ್ತೀನಿ, ಲೈಫಲ್ಲಿ ಡಿಪ್ರೆಸ್ ಆಗಿ ಜೀವನದಲ್ಲಿ ಏನೂ ಸಾಧಿಸಕ್ಕಾಗಿಲ್ಲ ಅನ್ನೋ ಹುಡುಗನ್ನ ಅಟ್ಲೀಸ್ಟ್ ಕಾನ್ಸ್ಟೇಬಲ್ ಮಾಡಿ ಧಾರವಾಡ ಸ್ಟ್ರೀಟಲ್ಲಿ ಬುಲೆಟಲ್ಲಿ ಓಡಾಡಿಸ್ಬೇಕು ಅನ್ನೋದು ನನ್ನ ಕನಸು. ಒಂದು 1 ತಾಸು ಬಹಳಷ್ಟು ಜನ ಅಂತಿರ್ತಾರೆ, ಸರ್ ಸಕ್ಸಸ್ಗೆ ಏನು ಸೀಕ್ರೆಟ್ ಮಗ? ಇಲ್ಲ, ನಿನಗೆ ಅನಿಸ್ದಂಗೆ ಮಾಡು, ಇಲ್ಲ ಯಾರಾದರೂ ಹೇಳ್ದಂಗೆ ಮಾಡು. ನಿನಗೆ ಅನಿಸ್ದಂಗೆ ಅರ್ಧ, ಹೇಳ್ದಂಗೆ ಅರ್ಧ ಮಾಡಿ ಅರ್ಧ ದಾರಿಯಲ್ಲಿ ನಿಂತು ಹೋಗ್ಬೇಡ. ಲೈಫಲ್ಲಿ ಇದು ಫಸ್ಟ್ ಫಿಲಾಸಫಿ. ನಿನಗೆ ಅನ್ನಿಸ್ದಂಗೆ ಮಾಡು, ಯಾರೇನಾದರೂ ಅಂದ್ಕೊಳ್ಳಿ. ಇಲ್ಲ ಯಾರಾದರೂ ಹೇಳ್ದಂಗಾದ್ರೂ ಕೇಳು. ನಾವೇನು ಗೊತ್ತಾ, ಅದು ಸರಿಯಾಗಿ ಮಾಡಲ್ಲ, ಇದು ಸರಿಯಾಗಿ ಮಾಡಲ್ಲ. ನಾನು ಚುನಾವಣೆಯಲ್ಲಿ ಹೆಂಗೆ ಗೆದ್ದೆ ಅಂದರೆ, ನನಗೆ ಹೆಂಗೆ ಅನ್ನಿಸ್ತು ಹಂಗೆ ಹೋದೆ, ಗೆದ್ಕೊಂಡು ಬಂದೆ. ನಾನೇನಾದರೂ ಯಾರಾದರೂ ಹೇಳೋದು ಕೇಳಿದಿದ್ರೆ ದೇವರಣೆಗೂ ನಾನು ಸೋತೋಗ್ತಿದ್ದೆ. ನನಗನ್ನಿಸ್ತು ಹೋಗಬೇಕು ಚುನಾವಣೆಯಲ್ಲಿ, ಜನನ ನಾನೇನು ಮಾಡ್ತೀನಿ ಅಂತ ವಿಷನ್ ಹೇಳಬೇಕು. ಹೇಳ್ದೆ, ಗೆದ್ಕೊಂಡ್ಬಂದೆ. ನಾನು ನಿಮ್ಗೆ ಇಷ್ಟೇ ಹೇಳೋದು, ಕೋಳಿ ಮೊಟ್ಟೆನ ಆಚೆಯಿಂದ ಹೊಡೆದ್ರೆ ಆಮ್ಲೆಟ್ ಆಗುತ್ತೆ, ಅದೇ ಮೊಟ್ಟೆ ಒಳಗಡೆಯಿಂದ ಹೊಡೆದ್ರೆ ಮರಿ ಆಚೆ ಬರುತ್ತೆ. ನಿಮ್ಮ ಒಳಗಿಂದ ಬರ್ಬೇಕು ಮಗ ಲೈಫಲ್ಲಿ ಏನಾಗಬೇಕು ಅಂತ. ಪರವಾಗಿಲ್ಲ, ಜೀವನದಲ್ಲಿ ಗೆಲ್ಲಬೇಕು ಅಂತ ಹೊರಟಾಗ ತುಂಬ ಕಷ್ಟ ಇರುತ್ತೆ, ಸ್ಟ್ರಗಲ್ ಇರುತ್ತೆ, ಮನೇಲಿ ಮಾಡಿರೋ ಸಾಲ ಇರುತ್ತೆ, ಅಮ್ಮನ ಅನಾರೋಗ್ಯ ಇರುತ್ತೆ, ಅಪ್ಪನ ಅನಾರೋಗ್ಯ ಇರುತ್ತೆ, ಸಂಬಂಧಿಕರ ಬೆನ್ನು ಚೂರಿ ಇರುತ್ತೆ, ಬ್ಯಾಕ್ ಸ್ಟ್ರಾಕ್ಸ್ ಇರುತ್ತೆ. ಬಹಳಷ್ಟು ಜನ ಕೇಳ್ತಾರೆ, ಸರ್ ಈ ಸಮಾಜದಲ್ಲಿ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಅಂತ ನನಗೆ ಅರ್ಥ ಮಾಡ್ಕೊಳಕ್ಕಾಗಲ್ಲ, ಅದು ಹೋಯ್ತು. ದೇರ್ ಈಸ್ ನೋ ಚಾಯ್ಸ್ ಬಿಟ್ವೀನ್ ಗುಡ್ ಅಂಡ್ ಬ್ಯಾಡ್, ದೇರ್ ಇಸ್ ಆಲ್ವೇಸ್ ಚಾಯ್ಸ್ ಬಿಟ್ವೀನ್ ಬ್ಯಾಡ್ ಅಂಡ್ ವರ್ಸ್ಟ್. ಅಟ್ಲೀಸ್ಟ್ ಬ್ಯಾಡ್ ಪೀಪಲ್ ಚೂಸ್ ಮಾಡಿ ಜೀವನ ಚೆನ್ನಾಗಿರುತ್ತೆ, ರಾದರ್ ದೆನ್ ವರ್ಸ್ಟ್. ಆ ಕಾಲ ಹೋಯ್ತು ಗುಡ್ಡು ಬ್ಯಾಡ್ ಮಧ್ಯೆ ಚೂಸಿಂಗ್ ಎಲ್ಲ. ನಾವು ಸೆಲೆಕ್ಷನ್ ಬಿಟ್ವೀನ್ ಬ್ಯಾಡ್ ಅಂಡ್ ವರ್ಸ್ಟ್. ನಾನು ಹೇಳೋದು ಇಷ್ಟೇ ಮಗ, ಲೈಫಲ್ಲಿ ಉದ್ಧಾರ ಆಗೋಕ್ಕೆ ಮೊದಲನೇ ಸೀಕ್ರೆಟು, ಯಾರು ಏನು ಅನ್ಕೊಂತಾರೋ ಅನ್ನೋ ರೋಗನ ಆದಷ್ಟು ಬೇಗ ವಾಸಿ ಮಾಡ್ಕೊಂಬಿಡಿ ಹೇಳ್ತೀನಿ. ಅದು ದೊಡ್ಡ ರೋಗ. ಪ್ರತಿ ಚಿಕ್ಕ ಹೆಜ್ಜೆಯಲ್ಲೂ ಇಂಪ್ರೆಸ್ ಮಾಡಕ್ಕೆ ಹೋಗ್ತಿದ್ದೀವಿ. ನಿನ್ನನ್ನು ಹೊಗಳಬೇಕು, ಜನ ಗುರುತಿಸ್ಬೇಕು. ಹಂಗೇನಾದರೂ ಇದ್ರೆ ಕಾಡಲ್ಲಿ ಹೋಗಿ ಮನೆ ಮಾಡ್ಕೊ. ನಾಡಲ್ಲಿ ಇರಬೇಕು ಅಂದರೆ ಎಲ್ಲದಕ್ಕೂ ಸಿದ್ಧ ಆಗು. ನಾನು ಭಾಳ ಸಂದರ್ಭದಲ್ಲಿ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಡಾಕ್ಟರ್ ಆಗಲು ಕೋರ್ಸ್ಗಳುಂಟಯ್ಯ, ಇಂಜಿನಿಯರ್ಗಳಾಗಲು ಕೋರ್ಸ್ಗಳುಂಟಯ್ಯ, ಟೀಚರ್ಗಳಾಗಲು ಕೋರ್ಸ್ಗಳುಂಟಯ್ಯ, ಬುದ್ಧ ಬಸವ ಗಾಂಧಿ ಆಗಲು ಯಾವ ಕೋರ್ಸ್ಗಳುಂಟಯ್ಯ? ನಿಮ್ಮೊಳಗಿರೋ ಫೋರ್ಸ್ ಬೇಕಯ್ಯ ಅಂತ. ಆ ಫೋರ್ಸ್ ಇಲ್ಲ ಅಂದ್ರೆ ಏನೂ ಮಾಡೋಕ್ಕಾಗಲ್ಲ. ಮತ್ತೆ ಜೀವನದಲ್ಲಿ ಕೆಲವರು ಹುಡುಗರು ಏನು ಗೊತ್ತಾ, ಕನ್ಫ್ಯೂಷನ್, ಏನು ಮಾಡ್ತಿದೀವಿ ಕ್ಲಾರಿಟಿ ಇಲ್ಲ. ಈ ಏಜಲ್ಲಾದರೂ ಕ್ಲಾರಿಟಿ ಬೆಳೆಸ್ಕೊಳ್ಳಿ, ಇಲ್ಲ ಲೈಫಲ್ಲಿ ಒಬ್ಬನ ಕ್ಲಾರಿಟಿ ಇರುತ್ತೆ, ಅವ್ನು ನಿಮ್ಮನ್ನು ಬಳಸ್ಕೊತಾನೆ, ಇಷ್ಟೇ ಜೀವನ. ಇವಾಗಾದ್ರೂ ಗೋಲ್ ಇಟ್ಕೊಳ್ಳಿ, ಇಲ್ಲ ಲೈಫಲ್ಲಿ ಯಾವನಿಗೂ ಒಬ್ಬನ ಗೋಲ್ ಇರುತ್ತೆ, ಅವನಿಗೆ ನೀವು ದುಡಿಬೇಕಾಗುತ್ತೆ. ಬಿ ಕಾನ್ಫಿಡೆಂಟ್. ಕೆಲವರು ಹುಡುಗರಿಗೆ ಜನರೇಷನ್ ಕ್ಲಾರಿಟಿ ಇಲ್ಲ. ಈ ಕಾಲೇಜ್ಗಳ ಹತ್ರ ಬಿಲ್ಡಪ್ ಕೊಡೋಕ್ಕೆ 120ರಲ್ಲಿ ಹೋಗುತ್ತೆ. ರೈ ಬಿಲ್ಡಪ್ ಕೊಡಬೇಕು ಅಂದರೆ 30ಯಲ್ಲಿ ಹೋಗ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ? ನಾವು ಏನು ಮಾಡ್ತಿದ್ದೀವಿ ಅಂತ ಜನರೇಷನ್ ಗೊತ್ತೇ ಇಲ್ಲ. ಸುಮ್ಮನೆ ಇನ್ನು ಬಹಳಷ್ಟು ಜನ ಇನ್ನು ಮತ್ತೆ ತುಂಬ ಓವರ್ ಥಿಂಕಿಂಗು. IAS ಆಗಲಿಲ್ಲ, KS
KS ಆಗಲಿಲ್ಲ PSI ಆಗಲಿಲ್ಲ ಕಾನ್ಸ್ಟೇಬಲ್, ಅದು ಆಗಲಿಲ್ಲ ಮನೆ. ಜಾಸ್ತಿ ಥಿಂಕ್ ಮಾಡಬೇಡ್ರು. 1 ವರ್ಷ 2 ವರ್ಷ 3 ವರ್ಷ ಓದಿ. ಕೆಲವ್ರು ಹೇಳ್ತಾರೆ ಸರ್ ಒಂದು ಅಟೆಂಪ್ಟ್ ಬರ್ದೆ ನಂದು ಆಗ್ಲೇ ಇಲ್ಲ. ಏನು ಬೇಗ ಓದಿ ಬೇಗ ಆಫೀಸರ್ಸ್ ಆಗಿ ಬೇಗ ಸತ್ತೋಗ್ಬೇಕಾ? ಸ್ವಲ್ಪ ನಿಧಾನಕ್ಕೆ ಹೋಗೋಣ. ಆ ಥರ ಬೇಡ. ಹ್ಯಾವ್ ಎ ಪೇಷನ್ಸ್. ಇಬ್ರು ಹುಡುಗರು, ಒಬ್ಬ ತಾತ ಟ್ರೈನ್ ಹತ್ಕೋತ ಹೋದ್ರಂತೆ. ಇಬ್ರು ಹುಡುಗರು ಟ್ರೈನ್ ಹತ್ಬಿಟ್ಟಿದ್ದಾರೆ. ತಾತ ಟ್ರೈನ್ ಮಿಸ್. ರೈಲ್ವೆ ಮಾಸ್ಟರ್ ಕೇಳ್ದಂತೆ, ತಾತ ಬೇಜಾರಾಗ್ಬೇಡ, ಇನ್ನು ಅರ್ಧ ಗಂಟೆಗೆ ಇನ್ನೊಂದು ಟ್ರೈನ್ ಇದೆ ಅಂದರೆ, ಅಯ್ಯೋ ನಾನು ಫೀಲ್ ಆಗ್ತಿರೋದು ಟ್ರೈನ್ ಮಿಸ್ ಆಗಿದ್ದಕ್ಕಲ್ಲ, ನನ್ನನ್ನು ಟ್ರೈನ್ ಹತ್ಸಕ್ಕೆ ಬಂದು ಗಾಬ್ರಿಯಲ್ಲಿ ಅವ್ರದ್ದು ತೊಳ್ಟೋಗಿದ್ದಾರೆ ಅಂತ. ನಮಗೆ ಆತ್ರದಲ್ಲಿ ಏನು ಮಾಡ್ತಿದೀವಿ ಅಂತ ಗೊತ್ತಾಗ್ತಿಲ್ಲ. ಸಿಂಪ್ಲಿ 10th ಆದಮೇಲೆ PUC ಓದು, ಯಾರೋ ಪಕ್ಕದ ಮನೆಯವ್ರು ಡಾಕ್ಟ್ರು ಆದರು ಅಂದರೆ ಅವರಿಂದ ಇನ್ಸ್ಪೈರ್ ಆಗೋದು, ಇಂಜಿನಿಯರ್ ಆದರು ಅಂದರೆ ಅವರಿಂದ ಇನ್ಸ್ಪೈರ್ ಆಗೋದು, ನಮ್ಮ ಡಿಸ್ಟಿಕ್ಗೆ ಒಂದು IAS ಟಾಪರ್ ಆದರು ಅಂದರೆ ಊರವರೆಲ್ಲ ಒಂದು 2 ದಿನ IAS ಟಾಪರ್ಸೇ. ಒಲಿಂಪಿಕಲ್ಲಿ ನಮ್ಮ ಸ್ಟೇಟ್ಗೆ ಒಂದು ಮೆಡಲ್ ಬಂದರೆ ಎಲ್ಲರೂ ಸ್ಪೋರ್ಟ್ಸ್ ಮ್ಯಾನ್ಗಳೇ. ಸಂದರ್ಭಗಳು ನಮ್ಮನ್ನು ಡ್ರೀಮ್ನ ಡಿಸೈಡ್ ಮಾಡ್ತಿದೆ. ಅಟ್ಲೀಸ್ಟ್ ನಿಮ್ಮ ಸಿನಿಮಾಗಾದರೂ ನೀವು ಹೀರೋಗಳಾಗರು. ನಿಮ್ಮ ಸಿನಿಮಾಗಾದರೂ ಅಟ್ಲೀಸ್ಟ್ ಬಿ ಎನ್ ಹೀರೋ. ನಾನು ಈಗಲೂ ಹೇಳ್ತೀನಿ, 400 ಕಿಲೋಮೀಟ್ರ್ 500 ಕಿಲೋಮೀಟ್ರ್ 1000 ಕಿಲೋಮೀಟ್ರ್ ಹೋಗಿ ಕ್ಯೂವಲ್ಲಿ ನಿಂತ್ಕೊಂಡು ದರ್ಶನ ಮಾಡೋದಕ್ಕಿಂತ ಬೆಳಗ್ಗೆ ಎದ್ದಾಗ ನಿಮ್ಮ ಅಪ್ಪ ಅಮ್ಮನಿಗೆ ನಮಸ್ಕಾರ ಹಾಕ್ಕೊಳ್ರೋ ಜೀವನದಲ್ಲಿ ಮೇಲೆ ಬಂದ್ಬಿಡ್ತೀನಿ. ನಾನು ಯಾಕಿದು ಹೇಳ್ತಾ ಇದ್ದೀನಿ ಅಂದರೆ, ತಂದೆ ತಾಯಿ ವ್ಯಾಲ್ಯೂ ಏನು ಅಂತ ಇಲ್ಲದೆ ಇರೋ ನನ್ನಂತ ಅವನಿಗೆ ಗೊತ್ತು. ವಿಧವೆ ಬಾಧೆ ಏನು ಅಂತ ಮುತ್ತೈದಾಗ ಹೇಳಿದ್ರೆ ಹೆಂಗೆ ಅರ್ಥ ಮಾಡ್ಸೋಕ್ಕಾಗುತ್ತೆ ಹೇಳಿ? ಆಗಲ್ಲ. ಬಿ ಕ್ಲಿಯರ್, ಹ್ಯಾವ್ ಎ ಪೇಷನ್ಸ್. ಎಲ್ಲದಕ್ಕೂ ರೆಡಿ ಆಗೋ. ಇಲ್ಲಿ ವಿಮರ್ಶೆಗಳಿರ್ತವೆ, ಬೆನ್ನು ಚೂರಿಗಳಿರುತ್ತೆ, ಕಾಲು ಎಳಿತಾರೆ. ನೀನೇನಾದರೂ ಮಾಡ್ತೀನಿ ಅಂತ ಧಾರವಾಡಕ್ಕೆ ಲಗೇಜ್ ಎತ್ಕೊಂಡು ರೂಮಲ್ಲಿಟ್ಟು ಕನಸನ್ನು ಲೈಬ್ರರಿವರೆಗೂ ಎತ್ಕೊಂಡು ಹೋಗ್ತೀಯಾ? ಒಂದು ಅಟೆಂಪ್ಟ್ ಹೋಗ್ಬಿಡುತ್ತೆ, ಎಲ್ಲರೂ ಫೋನ್ ಮಾಡಿ ನಿನ್ನ ಕೈಯಲ್ಲಿ ಆಗಲ್ಲ ಅಂತಾರೆ, ಎಲ್ಲರೂ ಹೇಳ್ತಾರೆ. ಹ್ಯಾವ್ ಎ ಪೇಷನ್ಸ್. ಪರವಾಗಿಲ್ಲ ಮಗ, ಪ್ರಪಂಚ ಹಿಂಗೆ ಡಿಸೈಡ್ ಆಗಿದೆ. ಡಿಫಾಲ್ಟ್ ಯಾರಾದರೂ ಏನಾದರೂ ಸಾಧಿಸೋಕ್ಕೋದ್ರೆ ಡಿಸ್ಕರೇಜ್ ಮಾಡಬೇಕು. ಇದು ಸೊಸೈಟಿ ರೂಲು, ತಲೆಗೆಡ್ಸ್ಕೊಬೇಡ. ಹ್ಯಾವ್ ಎ ಸ್ಟ್ರಾಂಗ್ ವಿಲ್ ಪವರ್. ನೀನು ಲೈಫಲ್ಲಿ ನೀನು ಒಬ್ಬರು ನಂಬು. ಮನೆಗೆ ಹೋದ್ಮೇಲೆ ಮಿರರ್ ನೋಡ್ಕೋ, ಅದರೊಳಗಡೆ ಒಬ್ಬನು ಕಾಣಿಸ್ತಾನೆ, ಅವನೊಬ್ಬನೇ ನಿನಗೆ ನಿಯತ್ತಾಗಿರೋದು. ಅವನ ಜೊತೆ ಚೆನ್ನಾಗಿರು ಮಗ. ಯಾಕೆಂದ್ರೆ ನೀನು ಹತ್ತಾಗ ಅವ್ನು ನಿನ್ನ ಜೊತೆ ಆಡ್ತಾನೆ, ನೀನು ನಕ್ಕದಾಗ ನಿನ್ನ ಜೊತೆ ಅವ್ನು ನಗ್ತಾನೆ. ಹುಟ್ಟಿದಾಗ ತಾಯಿ ಸಂತೋಷ ಪಡಬೇಕು, ಬೆಳೆದಾಗ ತಂದೆ ಸಂಭ್ರಮ ಪಡಬೇಕು, ಗೆದ್ದಾಗ ಸೊಸೈಟಿ ಸೆಲೆಬ್ರೇಟ್ ಮಾಡಬೇಕು. ನೀನು ಹೋದ್ರೆ ಸ್ಮಶಾನ ಕೂಡ ಅಳಬೇಕು ಮಗ, ಅಳಬೇಕು. ಭಾಳಷ್ಟು ಮಂದಿ ಕೇಳ್ತಾರೆ, ಸರ್ ನಾನು 10th ಜಸ್ಟ್ ಪಾಸ್ ಆಗಿನಿ, PUC 50% ಬಂದಿದ್ದೀನಿ, ನಾನು ಗೆಲ್ತೀನ ಸರ್ ಅಂತ. ಶೇಕ್ಸ್ಪಿಯರ್ ಯಾವತ್ತೂ ಇಂಗ್ಲೀಷಲ್ಲಿ MA ಮಾಡಲಿಲ್ಲ. ಇವತ್ತು ಯಾರೂ ಶೇಕ್ಸ್ಪಿಯರ್ನ ಓದ್ದೆ ಇಂಗ್ಲೀಷಲ್ಲಿ MA ಮಾಡೋಕ್ಕಾಗಲ್ಲ. ಪರವಾಗಿಲ್ಲ, ತಲೆಗೆಡ್ಸ್ಕೊಬೇಡ. ಸರ್ ನಾನು ಆ್ಯಾವ್ರೇಜ್ ಹುಡುಗ, ನಾನು ಹೇಳೋದು ಇವೆಲ್ಲ ಬಿಟ್ಬಿಡಿ. ಒಂದ್ಸಲ ಈ ದೇಶವನ್ನು ರೂಲ್ ಮಾಡಿದವ್ರ ಹ್ಯಾಂಡ್ ರೈಟಿಂಗ್ ನೋಡಿ, ನಿಂದೇ ಬೆಟರು. ಗೂಗಲ್ ಕೆಲವ್ರು ಹೇಳ್ತಾರೆ, ಸರ್ ಯಾರೋ ಬಂದು ಹೇಳಿದ್ರು ನನ್ನ ಕೈ ಬರಹ ಚೆನ್ನಾಗಿಲ್ಲ, ನಾನು ಪಾಸ್ ಆಗ್ತೀನಿ, ಹಣೆ ಬರಹ ಚೆನ್ನಾಗಿದೆ, ಸಾಕು ಹೋಗ್ ಮಗ ಅಂತ. ಇನ್ಯಾರೋ ಕೆಲವ್ರು ಕೇಳಿದ್ರು, ಒಬ್ರು 2 ಅಟೆಂಪ್ಟ್ ಬರ್ತಿದ್ದು ಮೆಡಿಕಲ್ ಎಂಟ್ರೆನ್ಸು, ನನ್ನ ಹತ್ರ ಬಂದು, ಸರ್ ನಾನು ಊರಲ್ಲಿ ಹೇಳ್ಕೊಂಡು ಬಂದ್ಬಿಟ್ಟಿದ್ದೀನಿ, MBBS ಓದ್ತಾ ಇದ್ದೀನಿ ಅಂತ, ಈ 2 ಅಟೆಂಪ್ಟ್ ಆಗಲಿಲ್ಲ, ನಾನು ಸತ್ತೋಗ್ತೀನಿ ಅಂತ. ನಾನು ಹೇಳಿದೆ, ಸತ್ತೋಗ್ಬೇಡ, ಮತ್ತೆ ಹುಟ್ಟಿದ್ರೆ LKGಯಿಂದ ಹಾಕ್ತಾರೆ, ಬೇಡ. ಮತ್ತೆ LKGಯಿಂದ ಹಾಕಿದ್ರೆ ಇನ್ನ ಅದು ಬೇರೆ, ಇವಾಗ CBSE ICSE ಬೇರೆ ಬರ್ತಿದೆ. ಅದಕ್ಕೆ ಸಾಯ್ಬೇಡ್ರು, ಇನ್ನೊಂದು ಅಟೆಂಪ್ಟ್ ಓದಿ, ಮತ್ತೆ ಕಟ್ ಆಫ್ ಜಾಸ್ತಿ ಆಗುತ್ತೆ, ಅದಕ್ಕೆ ಸಾಯ್ಬಾರ್ದು. Suicide is a permanent solution for temporary problem. If you want to live greatly, you should risk greatly. ಯದ್ ಭಾವಂ ತದ್ ಭವತಿ. ನೀನು ಹೆಂಗೆ ಯೋಚನೆ ಮಾಡ್ತೀಯೋ ಹಂಗಾಗಿ ಹೋಗ್ತೀಯ ಅಷ್ಟೇ. ಲೈಫಲ್ಲಿ ಏನು 9ನೇ ಕ್ಲಾಸ್ 10ನೇ ಕ್ಲಾಸ್ವರೆಗೂ ನೀನೇನಾಗ್ತೀಯ ಅಂದರೆ, ಒಂದ್ಸಲ ಡಾಕ್ಟ್ರು, ಒಂದ್ಸಲ ಇಂಜಿನಿಯರು, ಒಂದ್ಸಲ IAS, ಒಂದ್ಸಲ KAS. ನಮ್ಮಂಥವ್ರು ಎಲೆಕ್ಷನ್ ಗೆದ್ದಾಗ ನಾನು MLA ಆಗ್ತೀನಿ, ಹಿಂಗೆ ಅನಿಸುತ್ತೆ.